ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮುಗಳೊಳ್ಳಿ ಗ್ರಾಮದಲ್ಲಿ ಪ್ರಚಾರ ಸಭೆ ನಡೆಸಿದ್ದು ಉಮೇಶ್ ಮೇಟಿಗೆ ಮತ ಹಾಕಿ ಅಂತ ಮನವಿ ಮಾಡಿದ್ದಾರೆ. ಇದಾದ ಬಳಿಕ ನೀಲಾನಗರ ಗ್ರಾಮಕ್ಕೆ ಸಿಎಂ ಆಗಮಿಸಿದ್ದು ಉಮೇಶ್ ಮೇಟಿ ಪರವಾಗಿ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಮೇಟಿಯವರ ಸುಪುತ್ರ ಉಮೇಶ್ ಮೇಟಿಯವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಅವರ ವಾರಸುದಾರರು ಇವರು. ಅವರನ್ನು ಗೆಲ್ಲಿಸಿದ್ರೆ ಮೇಟಿಯವರ ಸ್ಥಾನ ಭರ್ತಿ ಮಾಡೋದಷ್ಟೇ ಅಲ್ಲ, ಮೇಟಿಯವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಎಲ್ಲ ಒಳ್ಳೆ ಕೆಲಸಗಳನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮೇಟಿಯವರ ಸುಪುತ್ರ ಉಮೇಶ್ ಮೇಟಿಯವರನ್ನು ಬಾಗಲಕೋಟೆ ಉಪಚುನಾವಣಾ ಅಖಾಡ ರಂಗೇರಿದ್ದು ಮೂರನೇ ಪ್ರಚಾರ ಕಾರ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ನೀಲಾನಗರ ಗ್ರಾಮದ ಬಳಿಕ ಐತಿಹಾಸಿಕ ಐಹೊಳೆ ಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಸಿಎಂ ಭರ್ಜರಿ ಮತಬೇಟೆ ಮಾಡಿದರು. ದಾವಣಗೆರೆಯ ಎಂಬಿಎ ಕಾಲೇಜ್ ಆಡಿಟೋರಿಯಂನಲ್ಲಿ ಕಾಂಗ್ರೆಸ್ ಮಹತ್ವದ ಸಭೆ ನಡೆಸಿದೆ. ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಕುರಿತು ತಂತ್ರ ರೂಪಿಸುವ ಬಗ್ಗೆ ಚರ್ಚೆ ನಡೆದಿದ್ದು, ಈ ವೇಳೆ ಸಭೆಯಲ್ಲಿ ಡಿಕೆಶಿ ಮಾತನಾಡುವ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಜಮೀರ್ ಫೋಟೋ ಪ್ರದರ್ಶಿಸಿ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ನಲ್ಪಾಡ್ ಸಿಟ್ಟಾಗಿದ್ದು ಕಾರ್ಯಕರ್ತರನ್ನ ಹೊರಗೆ ಕಳಿಸಿದ್ದಾರೆ. ಇನ್ನು ಸಭೆ ಮುಗಿದ ಬಳಿಕವೂ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟವಾಗಿದ್ದು ಓರ್ವ ಕಾರ್ಯಕರ್ತನಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಭೆಯ ಬಳಿಕ ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಈಗಾಗಲೇ 2 ಸಭೆಯನ್ನ ಮುಗಿಸಿದ್ದೀನಿ, 3ನೇ ಹಂತದ ಸಭೆ ನಡೆಯುತ್ತೆ. ಬಿಜೆಪಿಯಿಂದ 160 ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಯಾವ ರೀತಿ ಗ್ಯಾರಂಟಿ ಜನರಿಗೆ ಮನವರಿಕೆ ಮಾಡಿದ್ದೀವಿ. ಸ್ಥಳೀಯರು ಬಹಳಷ್ಟು ಉತ್ಸಾಹದಿಂದ ದುಡಿತಾ ಇದ್ದಾರೆ. ಬಿಜೆಪಿಯವರು ಒಳ ಮೀಸಲಾತಿ ಮಾಡಲಿಲ್ಲ, ನಾವು ಒಳ ಮೀಸಲಾತಿ ಬಗ್ಗೆ ಮಾತು ಕೊಟ್ಟಿದ್ದೀವಿ. ನೀತಿ ಸಂಹಿತೆ ಮುಗಿದ ಮೇಲೆ ಸಭೆ ನಡೆಸಿ ಮಾಡ್ತೀವಿ. ಹಾಗೆಯೇ ಎಡಗೈ ಸಮುದಾಯದ ಬಹು ವರ್ಷದ ಕನಸು ಕಾಂಗ್ರೆಸ್ ಪೂರೈಸಿದೆ ಅಂತ ಡಿಕೆಶಿ ಹೇಳಿದರು. ಈಗ 3ನೇ ಸಭೆ ನಡೀತಾ ಇದೆ. ಸುಮಾರು 160 ಜನ ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ನಮ್ಮ ಗ್ಯಾರಂಟಿಗಳನ್ನೆಲ್ಲ ಮಾತಾಡಿಸ್ಬೇಕು, ಯಾವ ರೀತಿ ಬೂತ್ನ ಜವಾಬ್ದಾರಿ ತಗೋಬೇಕು ಅಂಥೇಳಿ ನಮ್ಮದೇ ಆದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಒಳ ಮೀಸಲಾತಿ ನೋಡ್ರಿ, ನಾವು ಮಾತು ಕೊಟ್ಟಿದ್ದೀವಿ. ಬಿಜೆಪಿಯವರು ಯಾವ ಒಳ ಮೀಸಲಾತಿ ಮಾಡಲಿಲ್ಲ. 2 ಸಭೆ ಮುಗಿಸಿದ್ದೀವಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಮಾತನಾಡಿ, 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಬಹುಮತದಿಂದ ಗೆಲ್ತೀವಿ, ಯಾವುದೇ ಅನುಮಾನ ಬೇಡ ಅಂತಂದ್ರು. ಚುನಾವಣೆಗೆ ತಂತ್ರಗಾರಿಕೆ ರೂಪಿಸಿದ್ದೀವಿ. ಬಿಜೆಪಿಗೆ ಅಲ್ಪಸಂಖ್ಯಾತರ ಮತ ಪ್ರಶ್ನೆಯನ್ನು ವಿಚಾರ ಸಂಬಂಧ ಮಾತನಾಡಿ, ಪಾಕಿಸ್ತಾನಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರು, ಹೇಗೆ ವೋಟ್ ಹಾಕ್ತಾರೆ? ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಬೇರೆ ಕಡೆಗೆ ಹೋಗಿ ಅಂದ್ರೆ ಸರಿಯೇ? ಜನ ಬುದ್ಧಿವಂತರು, 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷ ಗೆಲ್ಲತ್ತೆ ಅಂತಂದ್ರು. ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ಸಭೆ ಬಳಿಕ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಡಿಕೆಶಿ ಆಗಮಿಸಿದ್ರು. ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಊಟ ಮಾಡಿದ್ದು ಸಲೀಂ ಅಹಮದ್, ನಲಪಾಡ್ ಹಾಗೆಯೇ ಸಾದಿಕ್ ಪೈಲ್ವಾನ್ ಸಹ ಭಾಗಿಯಾಗಿದ್ದರು. ಊಟದ ಜೊತೆಗೆ ರಾಜಕೀಯ ವಿಚಾರವಾಗಿಯೂ ನಾಯಕರು ಚರ್ಚೆ ಮಾಡಿದರು. ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಂಜಿಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ದಾದು ಸೇಠ್ ಮನೆಗೆ ಭೇಟಿ ಕೊಟ್ಟರು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಅಂತ ಡಿಕೆಶಿ ಮನವೊಲಿಕೆಯ ಪ್ರಯತ್ನ ಪಟ್ಟರು. ಬಿಸ್ಮಿಲ್ ಲೇಔಟ್ ಅಲ್ಲಿರೋ ದಾದು ಸೇಠ್ ಮನೆಗೆ ಡಿಕೆಶಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಮಲ್ಲಿಕಾರ್ಜುನ್ ಭೇಟಿ ನೀಡಿದರು. ಬೈ ಎಲೆಕ್ಷನ್ನಲ್ಲಿ ಸಚಿವ ಜಮೀರ್ ಅಹಮದ್ ಪ್ರಚಾರ ವಿಚಾರ ಸಂಬಂಧ ಏಪ್ರಿಲ್ 5ರಿಂದ 7ರವರೆಗೆ ಜಮೀರ್ ಪ್ರಚಾರ ಕೈಗೊಳ್ಳಲಿದ್ದಾರೆ. ಏಪ್ರಿಲ್ 5ರಂದು ದಾವಣಗೆರೆಯಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಏಪ್ರಿಲ್ 6 ಮತ್ತು 7ರಂದು ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಯಲಿದೆ. ಏಪ್ರಿಲ್ 4ರವರೆಗೆ ಕೇರಳದಲ್ಲಿ ಜಮೀರ್ ಪ್ರಚಾರವನ್ನು ಮಾಡುತ್ತಿದ್ದು, ಹೀಗಾಗಿ ದಾವಣಗೆರೆಯಲ್ಲಿ 1 ದಿನ ಪ್ರಚಾರವನ್ನು ನಡೆಸಲಿದ್ದಾರೆ. ಇನ್ನು ಜಮೀರ್ ಪ್ರಚಾರದ ವಿಚಾರವಾಗಿ ಮಾತನಾಡಿದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಜಮೀರ್ ಅಹಮದ್ ಖಾನ್ 3 ಅಥವಾ 5ನೇ ತಾರೀಕಿನಂದು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ದು ನುಡಿದಂತೆ ನಡೆದ ಸರ್ಕಾರ, ನಮ್ದು ಕೂಡ ಪ್ರಣಾಳಿಕೆ ಬಿಡುಗಡೆ ಬಗ್ಗೆ ತಯಾರು ಮಾಡ್ಕೊಳ್ತಿದ್ದೀವಿ. ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮ್ಮವರೇ, ಅವ್ರ ಜೊತೆ ಮಾತನಾಡಿ ವಾಪಸ್ ತೆಗೆಸುವಂತಹ ಕೆಲಸ ಮಾಡ್ತೀವಿ. ಯಾವುದೇ ವೋಟ್ ಡಿವೈಡ್ ಆಗೋಕ್ ಬಿಡೋದಿಲ್ಲ ಅಂತಂದ್ರು.
ಬೈ ಎಲೆಕ್ಷನ್ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಮಾತಾಡಿರೋ ಸಚಿವ ಕೆಎಚ್ ಮುನಿಯಪ್ಪ, ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲತ್ತೆ, ಪಂಚ ಗ್ಯಾರಂಟಿ ರಾಜ್ಯದ ಜನತೆಗೆ ಕೊಟ್ಟಿದ್ದೇವೆ, ದಾವಣಗೆರೆ ಹಾಗೆಯೇ ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲಿ ಗೆಲ್ತೇವೆ ಅಂದ್ರು. ಇನ್ನು ನಮ್ಮ ಸರ್ಕಾರ ಉತ್ತಮ ಕಾರ್ಯಕ್ರಮ ಕೊಟ್ಟಿದ್ದು ಜನ ಆಶೀರ್ವಾದ ಮಾಡ್ತಾರೆ, ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ, ಹೀಗಾಗಿ ಜನರು ನಮ್ಮ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಂಜನೇಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಈ ರಾಷ್ಟ್ರದ ಕಟ್ಟಕಡೆಯ ಅಭಿವೃದ್ಧಿಗೆ ಒಂದು ಸಮಾನದ ಅವಕಾಶ ಮಾಡಿ ಬದುಕಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದೀರಾ. ಬಸವಣ್ಣವರ ಚಿಂತನೆ, ಬಸವಣ್ಣ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಡೆದು ಇವತ್ತು ಇಡೀ ರಾಜ್ಯ 4.5 ಕೋಟಿ ಜನಕ್ಕೆ ಅನ್ನಭಾಗ್ಯ ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಯುವ ನಿಧಿ ಕೊಟ್ಟಿದ್ದೀವಿ, ಶಕ್ತಿ ಕೊಟ್ಟಿದ್ದೀವಿ ಮತ್ತು ಗೃಹ ಜ್ಯೋತಿಯನ್ನು ಕೊಟ್ಟಿದ್ದೇವೆ. ಎರಡರಲ್ಲಿ ಕೂಡ ಕಾಂಗ್ರೆಸ್ಸು ಗೆಲ್ತೇವೆ ಅನ್ನೋ ಮಾತನ್ನು ನಿಮಗೆ ಹೇಳ್ತಾರೆ. ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ನಮಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ, ನಾವು ಗೆಲ್ಲೋದು ಶತಸಿದ್ಧ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ. ಆ ಕ್ಷೇತ್ರ ಪುನರ್ವಿಂಗಡಣೆ ಆದ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ಸೇ ಗೆಲ್ತಾ ಬಂದಿದೆ. ಅಲ್ಲಿ ವಾಸಿಸುವಂಥ ಮತದಾರರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರು, ಟ್ರೆಡಿಷನಲ್ ವೋಟ್ಸ್, ಕಾಂಗ್ರೆಸ್ಸಿನ ಟ್ರೆಡಿಷನಲ್ ವೋಟ್ಸ್ ಅವರು. ಅದನ್ನು ಯಾರು ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಬಾಗಲಕೋಟೆ ಉಪಚುನಾವಣೆ ಸಮರ ಹಿನ್ನೆಲೆ ನಗರದ ವಿದ್ಯಾಗಿರಿಯ ತೆಗ್ಗಿ ಲೇಔಟ್ನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಭರ್ಜರಿಯಾಗಿ ಪ್ರಚಾರ ನಡೆಸಿದ್ರು. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ವೀರಣ್ಣ ಅವರು ದೊಡ್ಡ ಅಂತರದಿಂದ ಗೆದ್ದೇ ಗೆಲ್ತಾರೆ. ಉಪಚುನಾವಣೆಯಲ್ಲಿ ಸಿಎಂ ಮಾತ್ರವಲ್ಲ 15 ಸಚಿವರು ಬಂದು ಪ್ರಚಾರ ಮಾಡ್ತಿದ್ದಾರೆ. ಆ ಜಾತಿ ಈ ಜಾತಿ ಅಂತ ಎಲ್ಲಾ ಜಾತಿಯ ಸಚಿವರನ್ನ ಕರೆತಂದು ಪ್ರಚಾರ ನಡೆಸುತ್ತಿದ್ದಾರೆ. ಆದ್ರೆ ಈ ಬಾರಿ ವೀರಣ್ಣ ಚರಂತಿಮಠ ಅವರೇ ಗೆದ್ದು ಬೀಗ್ತಾರೆ ಅಂತಂದ್ರು. ಚರಂತಿಮಠ ಅವರು ಹಿಂದೆಂದೂ ಕೂಡ ಗೆದ್ದಿಲ್ಲದೆ ಇರ್ತಕ್ಕಂಥ ಅಂತರದಿಂದ, ಅಷ್ಟು ದೊಡ್ಡ ಅಂತರದಿಂದ ಈ ಬಾರಿ ಗೆದ್ದೇ ಗೆಲ್ತಾರೆ. ತಾಯಂದ್ರ ಆಶೀರ್ವಾದನೂ ಇದೆ, ಹಿರಿಯರ ಆಶೀರ್ವಾದನೂ ಇದೆ. ಯುವಕರು ಸಂಕಲ್ಪವನ್ನು ಕೂಡ ತೊಟ್ಟಿದ್ದಾರೆ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರಾರು ಕೋಟಿ ಅನುದಾನ ಇಲ್ಲಿಗೆ ಬರ್ತಾ ಇತ್ತು. 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಒಂದು ಅನುದಾನಕ್ಕೆ ಒಂದು ರೀತಿ ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿರೋ ಅವರು, ಸಿಎಂ ಸಿದ್ದರಾಮಯ್ಯ ಅವರ ಛೇಲಾಗಳು ಧಮಕಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಅಲ್ಲದೆ ಸೋಲಿನ ಭೀತಿಯಿಂದ 5 ದಿನ ಸಿಎಂ ಪ್ರಚಾರ ಮಾಡ್ತಿದ್ದಾರೆ. ಇದು ಮಧ್ಯಂತರ ಚುನಾವಣೆ, ಸೋಲಿನ ಭೀತಿ ಕಾಂಗ್ರೆಸ್ಗಿದೆ. ಎಲೆಕ್ಷನ್ನಲ್ಲಿ ಸೋತ್ರೆ ಸಿಎಂ ಸ್ಥಾನದಿಂದ ತೆಗೆದು ಹಾಕ್ತಾರೆ. ಸಿಎಂ ಕುರ್ಚಿಯಲ್ಲಿ ಡಿಕೆಶಿ ತಂದನ್ನ ಕೂರಿಸ್ತಾರೆ ಅಂತ ಹೇಳ್ಕೊಂಡು ಸಿಎಂ ಅನ್ಕೊಂಡಿದ್ದಾರೆ. ಹಾಗಾಗಿ 5 ದಿನಗಳ ಕಾಲ ಪ್ರಚಾರ ಮಾಡ್ತಿದ್ದಾರೆ. ಆಡಳಿತ ಯಂತ್ರವನ್ನ 2 ಕ್ಷೇತ್ರದಲ್ಲಿ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಸೋಲಿನ ಭೀತಿಯಿಂದ ಎಲ್ಲಿ ನನ್ನ ಸರ್ಕಾರಕ್ಕೆ ಆಪತ್ತು ಬರುತ್ತೋ, ಸೋತ್ರೆ ಎಲ್ಲಿ ಡಿ.ಕೆ. ಶಿವಕುಮಾರ್ ನನ್ನನ್ನ ತೆಗೆದು ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೋ, ಆ ಭೀತಿಯಿಂದ 5 ದಿನಗಳು ಇಲ್ಲಿ ಠಿಕಾಣಿ. ಒಬ್ಬ ಮುಖ್ಯಮಂತ್ರಿ ಇಷ್ಟೊಂದು ಆಡಳಿತ ವ್ಯವಸ್ಥೆಯನ್ನ ತನ್ನ ಹಿಂದೆ ಇಟ್ಕೊಂಡು 5 ದಿನ ಇಲ್ಲಿ ಇರಬೇಕು ಅಂತ ಅವ್ರಿಗೆ ಯಾಕೆ ಅನ್ಸಿರ್ಬೇಕು? ಇಡೀ ಸರ್ಕಾರ ಅವರಿಂದ ಇರ್ತದೆ, ಸರ್ಕಾರಿ ಯಂತ್ರ ಅವರಿಂದ ಕೆಲಸ ಮಾಡ್ತದೆ. ಈಗ ಅವರ ಕಾರ್ಯಕರ್ತರು ಸಿಗ್ತಾ ಇಲ್ಲ ಅವರಿಗೆ ಕೆಲಸ ಮಾಡ್ಲಿಕ್ಕೆ. ಅದಕ್ಕೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡೋರನ್ನ ಬಳಕೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ನಮೂದಾಗಿದೆ. ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಹಿನ್ನೆಲೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ತಮ್ಮ ಪ್ರಣಾಳಿಕೆಯಲ್ಲಿ ಜನರಿಗೆ 12 ಭರವಸೆಗಳನ್ನು ಕೊಟ್ಟಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತಾಡಿರುವ ಅಶೋಕ್, ದಾವಣಗೆರೆ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡುವ ಗುರಿ ಇದೆ. ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ. ಕಾಂಗ್ರೆಸ್ನವರು ಮುಸ್ಲಿಂಗೆ ತಣ್ಣೀರೆರಚಿದ್ದಾರೆ. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಅವಕಾಶವೇ ಇಲ್ಲದಂತಾಗತ್ತೆ. ಒಂದೇ ಮನೆಯಲ್ಲಿ 3 ಜನ ಅಧಿಕಾರದಲ್ಲಿದ್ರೆ ದರ್ಪ ಹೆಚ್ಚಾಗತ್ತೆ. ಸರ್ವಾಧಿಕಾರವನ್ನು ಧಿಕ್ಕರಿಸಿ ಶ್ರೀನಿವಾಸ ದಾಸಕರಿಯಪ್ಪಗೆ ಮತ ಹಾಕಿ ಅಂತ ಆರ್ ಅಶೋಕ್ ಮನವಿ ಮಾಡಿದ್ರು. ದಾವಣಗೆರೆ ಜನ ಅರ್ಥ ಮಾಡ್ಕೊಳ್ಳಿ, ಡೆವಲಪ್ಮೆಂಟ್ ನಮಗೆ ಜನಕ್ಕೇನು ಬೇಕಾಗಿರೋದು ಅಭಿವೃದ್ಧಿ ಆಗಬೇಕು.
ಜನ ಹೋದಾಗ ರೆಸ್ಪಾಂಡ್ ಮಾಡಬೇಕು, ವಿನಯದಿಂದ ರೆಸ್ಪಾಂಡ್ ಮಾಡಬೇಕು. ಆ ಥರದ ವ್ಯವಹಾರ ಇದೆಯಾ ಇವ್ರ ಹತ್ರ? ಏನೂ ಇಲ್ಲ. ಒಂದೇ ಮನೆಯಲ್ಲಿ 3 ಜನ ಇದ್ದರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ, ಕಾರ್ಯಕರ್ತರ ಮಾತಾಡುವಂಥ ಸ್ಟೈಲು ಚೇಂಜ್ ಆಗೋಗ್ತದೆ. ಅದರಿಂದ ಈ ಸರ್ವಾಧಿಕಾರವನ್ನು ಧಿಕ್ಕರಿಸಿ ಜನ ಈ ಬಾರಿ BJPಗೆ ಸಮಾಜವನ್ನು BJP ಗುರ್ತು ಮಾಡಿ ಟಿಕೆಟ್ ಕೊಟ್ಟಿದ್ದೀರಿ. ಆಶೀರ್ವಾದ ಮಾಡಿ, ನಿಮ್ಮ ಮನೆಯ ಮಗನಾಗಿ ಅವನು ಕೆಲಸ ಮಾಡ್ತಾನೆ. ದಾವಣಗೆರೆ ಉಪಚುನಾವಣೆ ಹಿನ್ನೆಲೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಚುನಾವಣೆ ಕುರಿತು ಸಭೆ ನಡೆಸಿದ್ದಾರೆ. ನಗರದ ಖಾಸಗಿ ರೆಸಾರ್ಟ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಚುನಾವಣಾ ತಂತ್ರ ಪ್ರತಿತಂತ್ರ ಕುರಿತು ಈ ಒಂದು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎನ್ನಲಾಗಿದೆ. ಇದೇ ವೇಳೆ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯದ ಭ್ರಷ್ಟ ಸರ್ಕಾರಕ್ಕೆ ದಾವಣಗೆರೆ, ಬಾಗಲಕೋಟೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಎಂಬ ವಿಶ್ವಾಸ ಇದೆ. ಕುರ್ಚಿ ಕಿತ್ತಾಟ, ಗ್ಯಾರಂಟಿ ಹೆಸರಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಗ್ಯಾರಂಟಿ ಹೆಸರಲ್ಲಿ ರಾಜ್ಯ ದಿವಾಳಿ ಮಾಡಿದ್ದಾರೆ ಅಂತ ಕಿಡಿಕಾರಿದರು. ಒಳ ಮೀಸಲಾತಿ ವಿಚಾರವಾಗಿ ಬಿಜೆಪಿ ವಿರುದ್ಧ ದಾವಣಗೆರೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ಬಿಜೆಪಿಗೆ ಏನು ಹಕ್ಕಿದೆ, ಈವರೆಗೂ ಕನಿಷ್ಠ ಗಮನವೂ ಹರಿಸಿಲ್ಲ ಅಂತ ಆರೋಪಿಸಿದ್ದಾರೆ. 101 ಕಮ್ಯುನಿಟಿಗೂ ನ್ಯಾಯ ಕೊಡೋದಕ್ಕೆ ಮುಂದಾಗಿದ್ದೇವೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ 100ಕ್ಕೆ 100 ನ್ಯಾಯ ಕೊಡಿಸ್ತೀವಿ. ನಾವು ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮ ಮೇಲೆ ನಂಬಿಕೆ ಇಡಿ. ಎಡಗೈಗೂ ಲಾಸ್ ಇಲ್ಲ, ಬಲಗೈಗೂ ಲಾಸ್ ಇಲ್ಲ. ಒಬ್ಬರಿಂದ ಪಕ್ಷ ಅಲ್ಲ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಉಪಚುನಾವಣಾ ಕಾವು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ನೀಲಾನಗರದಲ್ಲಿ ಪ್ರಚಾರದ ಸಭೆ ನಡೆಸಿದರು. ಈ ವೇಳೆ ಬಂಜಾರ ಸಮುದಾಯದ ಶ್ರೀಕುಮಾರ ಮಹಾರಾಜರು ಒಳ ಮೀಸಲಾತಿ ಜಾರಿಯನ್ನು ವಿರೋಧಿಸಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ತರೋದು ಯಾವ ನ್ಯಾಯ? ಸ್ವಾತಂತ್ರ್ಯ ನಂತರವೂ ಬಂಜಾರ ಸಮಾಜದ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ತಾವು ಈ ಸಮಾಜದ ಹಿತ ಕಾಪಾಡಬೇಕು. ಯಾರು ನಮ್ಮನ್ನ ತುಳಿಯುತ್ತಾರೋ ಅವರನ್ನ ತುಳಿತೀವಿ ಅಂತ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ಈಗ ಮಹಾಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ನಡುವೆ ಇಂಧನ ಕೊರತೆ ವಿಚಾರಕ್ಕೆ ಡೊನಾಲ್ಡ್ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೆ ಸಲಹೆ ಕೊಟ್ಟಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣ ಟ್ರುತ್ ಅಲ್ಲಿ ಯುಕೆ ಸೇರಿದಂತೆ ಹಲವು ಮಿತ್ರ ರಾಷ್ಟ್ರಗಳಿಗೆ ಟ್ರಂಪ್ ಮಾಹಿತಿ ಕೊಟ್ಟಿದ್ದು, ನಿಮ್ಮಲ್ಲಿ ಇಂಧನ ಕೊರತೆಯಾದರೆ ಅಮೆರಿಕದಿಂದ ಖರೀದಿಸಿ, ಇಲ್ಲವಾದರೆ ಧೈರ್ಯವಾಗಿ ಹರ್ಮುಜ್ಗೆ ಹೋಗಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಇರಾನ್ನ ಯುದ್ಧ ವಿಚಾರದಲ್ಲಿ ಅಮೆರಿಕ, ಇಸ್ರೇಲ್ ಮಧ್ಯೆ ಗೊಂದಲ ಸೃಷ್ಟಿಯಾಗಿದೆ. ಇರಾನ್ ಮೇಲಿನ ದಾಳಿ ನಿಲ್ಲಿಸಲ್ಲ ಅಂತ ನಾವು ಸಿದ್ಧಾಂತ ಹೇಳ್ಕೊಂಡು ಟ್ರಂಪ್ ಹೇಳ್ತಾ ಇದ್ರೆ ಅರ್ಧಕ್ಕೆ ಯುದ್ಧ ನಿಲ್ಲಿಸೋಕೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಒಪ್ಕೊಳ್ತಿಲ್ಲ. ಹೀಗಾಗಿ ದೋಸ್ತಿ ನಾಯಕರ ಮಧ್ಯೆಯೇ ಭಿನ್ನಾಭಿಪ್ರಾಯ ಶುರುವಾಗಿದ್ದು, ಈಗ ಯುದ್ಧ ನಿಲ್ಲುತ್ತಾ ಎಂಬ ಯಕ್ಷ ಪ್ರಶ್ನೆ ಹುಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ವಿಶ್ವದಾದ್ಯಂತ ತೈಲ ಸಮಸ್ಯೆ ಉಂಟಾಗಿದೆ. ಇರಾನ್ ಹರ್ಮುಜ್ ಬಂದ್ ಮಾಡಿದೆ. ಇದೀಗ ಹರ್ಮುಜ್ ದಾಟುವ ಹಡಗುಗಳಿಗೆ ಟೋಲ್ ವಿಧಿಸುವುದಕ್ಕೆ ಇರಾನ್ ಮುಂದಾಗಿದೆ. ಸಂಸದೀಯ ಭದ್ರತಾ ಆಯೋಗ ಟೋಲ್ ವಿಧಿಸಲು ಅನುಮೋದನೆಯನ್ನು ಕೊಟ್ಟಿದ್ದು, ಅಮೆರಿಕ, ಇಸ್ರೇಲ್ ಹಡಗುಗಳಿಗೆ ಸಂಚಾರವನ್ನೇ ನಿಷೇಧಿಸಿದೆ. ಈ ಮೂಲಕ ಇರಾನ್ ಕರೆನ್ಸಿ ರಿಯಾಲ್ನಲ್ಲಿ ವ್ಯವಹಾರಕ್ಕೆ ಸಜ್ಜಾಗ್ತಿದೆ. ಇರಾನ್ ವಿರುದ್ಧ ಇಸ್ರೇಲ್ ದಾಳಿ ಮುಂದುವರೆಸಿದೆ. ಹರ್ಮುಜ್ ಜಲಸಂಧಿ ಇರಾನ್ ವಶದಲ್ಲಿದ್ದು, ವಿರೋಧಿಗಳಿಗೆ ಹರ್ಮುಜ್ ನಿಷೇಧಿಸಿದೆ. ಹೀಗಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ತೈಲ ಸಾಗಣೆಗೆ ಪರ್ಯಾಯ ಮಾರ್ಗವನ್ನು ಪ್ರಸ್ತಾಪಿಸಿದ್ದಾರೆ. ತೈಲ ಸಾಗಣೆಗೆ ಪರ್ಯಾಯ ಮಾರ್ಗಕ್ಕೆ ಇಸ್ರೇಲ್ ಪ್ರಯತ್ನಿಸ್ತಾ ಇದ್ದು, ಮೆಡಿಟೇರಿಯನ್ ಪೈಪ್ಲೈನ್ ಮರುಬಳಕೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಾ ಇದ್ದು, ತೈಲ ಗ್ಯಾಸ್ ಕೊರತೆ ಉಂಟಾಗಿದೆ. ಹೀಗಾಗಿ ಅಡುಗೆ ಸಿಲಿಂಡರ್ಗಳಿಗೆ ಪರ್ಯಾಯ ಮಾರ್ಗ ಹುಡುಕೋಕೆ ಬಾಂಬೆ ಐಐಟಿಯಿಂದ ಉರುವಲು ಸಂಶೋಧನೆ ಘಟಕ ಮುಂದಾಗಿದೆ. ಕ್ಯಾಂಪಸ್ನಲ್ಲಿ ಬಿದ್ದ ಎಲೆ ಕಸದಿಂದ ಉರುವಲು ತಯಾರಿಕೆಗೆ ಮುಂದಾಗಿರೋದು 10 ವರ್ಷಗಳ ಹಿಂದೆಯೇ ಸಂಶೋಧನೆಗೆ ಈಗ ಆರಂಭ ಆಗಿದೆ. ಎಲೆಗಳನ್ನ ಘನೀಕರಿಸಿ ಕಲ್ಲಿದ್ದಲಾಗಿ ಪರಿವರ್ತನೆ ಮಾಡಲಾಗ್ತಿದೆ. ಯುದ್ಧದಿಂದಾಗಿ ಚಿಕ್ಕಮಗಳೂರಲ್ಲೂ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ನಗರದ ಮಹಾರುದ್ರ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಏಜೆನ್ಸಿಯಲ್ಲಿ ಕೇವಲ 12 ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಇದ್ದು, ಶಾಲೆ ಮತ್ತು ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ಹೀಗಾಗಿ ಗ್ರಾಹಕರು ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ. 20 ದಿನಗಳಿಂದ ಗ್ಯಾಸ್ ಬುಕ್ ಮಾಡಿ ಕಾಯ್ತಿದ್ದೇವೆ ಅಂತ ಗ್ರಾಹಕರು ಅಳಲು ತೋಡ್ಕೊಂಡಿದ್ದಾರೆ. ಗ್ಯಾಸೇ ಬಂದಿಲ್ಲ, ಇಲ್ಲಿ ಬಂದರೆ ಮನೆ ಹತ್ರ ಬರುತ್ತೆ, ಕಳಿಸ್ತೀವಿ ಬಂದಾಗ ಅಂತ ಹೇಳ್ತಾರೆ. ಬಂದು ನಾವು ಹೋಗೋದೇ ಆಯ್ತು, ಬರೀ ಮನೆ ಹತ್ರನೂ ಬರೋಂಗಿಲ್ಲ, ಇಲ್ಲೂ ಕೊಡೋಂಗಿಲ್ಲ. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಇವ್ರು ಕೇಳಿದ್ರೆ ಏನು ಹೇಳ್ತಾರೆ, ಮನೆಯಲ್ಲಿ ಭಾರಿ ಕಷ್ಟ ಆಗಿದೆ. ಇದು ಗ್ಯಾಸ್ ಇಲ್ದಲ್ಲೇ ನಾವು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಈಗ 15 ದಿವಸ ಆಯಿತು ಕಟ್ಟಿಗೆ ಒಲೆಯಲ್ಲಿ ಮಾಡೋಕ್ಕೆ. ಈಗ ಇದನ್ನು ಮಾಡೋಕ್ಕೇನು
ರಾಮನಗರದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲಿ ಹೋಟೆಲ್ ಮಾಲೀಕರು ಅಡಿಗೆ ತಯಾರಿಸುತ್ತಿದ್ದಾರೆ. 10,000 ಖರ್ಚು ಮಾಡಿ ಕಬ್ಬಿಣದ ಒಲೆ ನಿರ್ಮಿಸಿ ಕಟ್ಟಿಗೆ ಬಳಸಿಕೊಂಡೇ ದೋಸೆಗಳನ್ನು ತಯಾರಿಸುತ್ತಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದಾಗಿ ಪ್ರಾಣಿಗಳ ಆಶ್ರಮಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಬೆಂಗಳೂರಿನ ಕಗ್ಗಲೀಪುರದಲ್ಲಿರೋ ಪ್ರಾಣಿ ಆಶ್ರಮದಲ್ಲಿ ಸೌದೆ ಒಲೆ ಬಳಸಿ ಅಡುಗೆ ಮಾಡಲಾಗ್ತಿದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ಅಡುಗೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದ್ದು, ದಯವಿಟ್ಟು ಜನರು ಸಹಾಯ ಮಾಡಿ ಅಂತ ಹೇಳಿ ಟ್ರಸ್ಟ್ ಮನವಿ ಮಾಡಿಕೊಂಡಿದೆ. ಮಂಡ್ಯದ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿಯ ಕಳ್ಳಾಟ ಆಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗ್ಯಾಸ್ ಬುಕ್ ಮಾಡಿದ್ರೂ ಕೂಡ ಗ್ಯಾಸ್ ಸಿಗದೆ ಜನ ಪರದಾಡ್ತಿದ್ದಾರೆ. ಜನ ಗ್ಯಾಸ್ ಸಿಲಿಂಡರ್ ಪಡೆಯೋದಕ್ಕೆ ಕ್ಯೂ ಅಲ್ಲಿ ನಿಂತು ಪರದಾಡ್ತಿದ್ರೆ ಏಜೆನ್ಸಿಯವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ರಾಯಚೂರಲ್ಲಿ ರೊಟ್ಟಿ ಕೇಂದ್ರಗಳಿಗೆ ಯುದ್ಧದ ಬಿಸಿ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ಕೇಂದ್ರಗಳು ಬಂದ್ ಆಗಿವೆ. ಸಿಲಿಂಡರ್ ಇಲ್ಲದ ಕಾರಣ ಕೆಲಸಗಾರರನ್ನು ಕೆಲಸದಿಂದ ಬಿಡಿಸಲಾಗಿದೆ. ಕೊಪ್ಪಳದಲ್ಲಿರುವಂತಹ 2 ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಕಳೆದ 2-3 ದಿನಗಳಿಂದ ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದ್ದು, ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ ನಡೆಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆಟೋಗಳನ್ನು ತಳ್ಳಿಕೊಂಡು ಚಾಲಕರು ಮನೆಗೆ ವಾಪಸ್ ಆಗ್ತಿದ್ದಾರೆ. ಕಳೆದ 3 ದಿನಗಳಿಂದ ಗ್ಯಾಸ್ ಸಿಗದೆ ಚಾಲಕರು ಪರದಾಟ ನಡೆಸುತ್ತಿದ್ದು, ಅರ್ಧದಲ್ಲೇ ಪ್ಯಾಸೆಂಜರ್ ಅನ್ನು ಇಳಿಸಿ ಚಾಲಕರು ಆಟೋ ತಳ್ಕೊಂಡೇ ಹೋಗ್ತಿದ್ದಾರೆ. ಧಾರವಾಡದಲ್ಲೂ ಯುದ್ಧದಿಂದಾಗಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದ್ದು, ಎಸ್ಎಸ್ಎಲ್ಸಿ, ನವೋದಯ ಸೇರಿ ಹಲವು ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡೋ ಕೇಂದ್ರಗಳು ಸಂಕಷ್ಟಕ್ಕೀಡಾಗಿದೆ. ಹೀಗಾಗಿ ಕೋಚಿಂಗ್ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮಾಲೀಕರು ಇಳಿಸಿದ್ದಾರೆ. 20% ವಿದ್ಯಾರ್ಥಿಗಳ ಸಂಖ್ಯೆ ಇಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡೋಕೆ ಸಮಸ್ಯೆ ಆಗಿದ್ರಿಂದ ಬೇಡಿಕೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೋಚಿಂಗ್ ಮಾಲೀಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ತೊಗೋಬೇಕಪ್ಪ ಅಂತಂದ್ರೆ ಈ LPG ಪೂರೈಕೆದ ಒಂದು ಟೆನ್ಷನ್ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನನ್ನೊಂದು ವಿನಂತಿ ಏನಪ್ಪ ಅಂತಂದರೆ, ನಮ್ಮ ಎಸ್ಪೆಷಲಿ ಈ ವಿದ್ಯಾಕಾಶ ಇರ್ಬೋದು ಅಥವಾ ಈ ಶಿಕ್ಷಣ ಸಂಬಂಧಪಟ್ಟಂಥ ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಇಲ್ಲಿ ಧಾರವಾಡದಾಗ ಭಾಳ ಅವ. 2 ಯೂನಿವರ್ಸಿಟಿ ಅವ, 100 ಕಾಂಪಿಟೇಟಿವ್ ಕ್ಲಾಸಸ್ ಅವೆ. ಸೊ ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಈ ಭಾಗಕ್ಕೆ ಹೆಚ್ಚಿನ ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಿದ್ರೆ ನಾವಿನ್ನು ಇದನ್ನು ಚೆನ್ನಾಗೇ ಮಾಡ್ಕೊಂಡು ಹೋಗ್ಬೋದು. ಸಿಲಿಂಡರ್ ಕಡಿಮೆ ಬಂದಿದ್ದ ಕಾರಣ ನಾವು ಅಡ್ಮಿಷನ್ ತೊಗೋಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿದ್ದೇವೆ. ಏನಾರ ಪೂರೈಕೆ ನಮಗೆ ಭರವಸೆ ಬಂತಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ತೊಗೊಂಡು ಒಳ್ಳೆಯ ಶಿಕ್ಷಣ ಕೊಡಲು. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆ ಗ್ಯಾಸ್ ಅಭಾವ ಖಂಡಿಸಿ ರಾಮನಗರದಲ್ಲಿ ವಾಟಾಳ್ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಐಜೂರು ವೃತ್ತದಲ್ಲಿ ಸಿಲಿಂಡರ್ ಮೇಲೆ ಕುಳಿತು ಈಡುಗಾಯಿ ಒಡೆದು ಪ್ರತಿಭಟನೆ ಮಾಡಿದರು. ಈಗ ಮೊದಲು ಪ್ರಪಂಚದಲ್ಲಿ ಒಕ್ಕೊರಲಿನ ಮಾತು, ಯುದ್ಧ ನಿಲ್ಲೇಬೇಕು. ಭಾರತ ದೇಶದವರ ಜವಾಬ್ದಾರಿ ಭಾರಿ ಇದೆ. ಭಾರತದ ಪ್ರಧಾನಿ ಸಂಪೂರ್ಣವಾಗಿ ನಮ್ಮ ದೇಶದ ಎಲ್ಲ ಮುಖಂಡರುಗಳು ಸೇರಿ ಸಂಪೂರ್ಣ ಅಮೇರಿಕ, ಇಸ್ರೇಲ್, ಇರಾನ್ಗೆ ಭಾಳ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ಯುದ್ಧ ನಿಲ್ಲಿಸಬೇಕು. ಇನ್ನು 15 ದಿವಸದೊಳಗಾಗಿ ಯುದ್ಧ ನಿಲ್ಲಿಸ್ತಾ ಇದ್ದರೆ ಇಡೀ ಅಖಂಡ ಕರ್ನಾಟಕ ಬಂದ್ ಮಾಡಿ ಯುದ್ಧ ನಿಲ್ಲಿಸಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಇದಾದ ಬಳಿಕ ಮಂಡ್ಯಗೆ ತೆರಳಿದ ವಾಟಾಳ್ ಅಲ್ಲಿಯೂ ಕೂಡ ಇಡುಗಾಯಿ ಚಳವಳಿ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಮಾಡುವಂತೆ ಆಗ್ರಹಿಸಿದರು. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಈ ವೇಳೆ ಮಾತಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರದ ಬೆಲೆ ಏರಿಕೆಯಿಂದ ಜನ ನರಳ್ತಿದ್ದಾರೆ. ಅಚ್ಚೇ ದಿನ ಅಂದ್ರೂ ಈಗ ಕಚ್ಚಾ ದಿನ ಬಂದಿದೆ ಅನ್ಬೇಕಾ? ಟೋಲ್ ದರ ಹೆಚ್ಚಿಸಿದ್ದಾರೆ. ಔಷಧಿಗಳ ಬೆಲೆ ಏರಿಕೆಯಾಗಿದೆ. 12% GST ಹಾಕ್ತಿದ್ದಾರೆ. ಕಬ್ಬಿಣದ ಬೆಲೆ, ಸಿಮೆಂಟ್ ಬೆಲೆ, ಏರ್ ಕಂಡೀಷನರ್, ಕೂಲರ್ 15% ವಿಮಾನದ ಟಿಕೆಟ್ ದರವೂ ಏರಿಕೆ ಮಾಡಿದ್ದಾರೆ. ಸೌದೆ ಮುಕ್ತ ಭಾರತ ಅಂತ ಹೇಳಿ ರೂಢಿ ಮಾಡಿ ಈಗ ಸಿಟಿ ಹಾಗೂ ಹಳ್ಳಿಗಳಲ್ಲಿಯೂ ಸೌದೆ ಉಪಯೋಗಿಸುವ ಪರಿಸ್ಥಿತಿ ಇದೆ. ಕೇಂದ್ರ ಸರ್ಕಾರದ ಸೌದೆ ಭಾಗ್ಯವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ನಾನು ಒಂದೇ ಪ್ರಶ್ನೆ ನಮ್ಮ ಬಿಜೆಪಿ ನಾಯಕರುಗಳಿಗೆ, ಪ್ರಧಾನಮಂತ್ರಿ ಅವರಿಗೆ, ಇಲ್ಲಿರುವಂಥ ಬಿಜೆಪಿ ನಾಯಕರಿಗೆ ಕೇಳೋದು, ಅಚ್ಚೇ ದಿನ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಅಚ್ಚೇ ದಿನ?
ಏನಂತ ಹೆಸರು ಕರಿಬೇಕು ಅಚ್ಚೆ ದಿನಕ್ಕೆ, ಈಗ ನೆಕ್ಸ್ಟ್ ಕಚ್ಚಾ ದಿನ ಅಂತ ಕರಿಬೇಕು. ಇದೇ ವಿಚಾರವಾಗಿ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತಾಡಿ, ಕೇಂದ್ರ ಸರ್ಕಾರ ಲೂಟಿ ಮಾಡೋದಕ್ಕೆ ಹೊರಟಿದೆ, ಬೆಲೆ ಏರಿಕೆಯಿಂದ ಜನರಿಗೆ ಸಂಕಷ್ಟ ತಂದಿಟ್ಟಿದೆ, ಜನ ಜೀವನ ಮಾಡೋಕೆ ಪರದಾಡಬೇಕಿದೆ. ಏಪ್ರಿಲ್ 1ರಿಂದ ಬೆಲೆ ಏರಿಕೆ ಮಾಡ್ತಿದೆ. ಪ್ರತಿ ವರ್ಷ ಏಪ್ರಿಲ್ 1 ಬಂದ್ರೆ ಬೆಲೆ ಏರಿಕೆ ನಿರಂತರವಾಗಿದೆ. ಜನಸಾಮಾನ್ಯರ ಜೇಬಿಗೆ ಬರೆ ಎಳಿತಾ ಇದೆ. ಟೋಲ್ ಹಾಕುವ ಮೂಲಕ ತೆರಿಗೆ ಸಂಗ್ರಹಿಸುತ್ತಿದೆ. ಪ್ರತಿದಿನ 1000 ಕೋಟಿ ಸಂಗ್ರಹ ಮಾಡ್ತಿದೆ. 26,000 ಕೋಟಿ ಟೋಲ್ ಸಂಗ್ರಹ ಮಾಡಿದ್ದು ಕರ್ನಾಟಕ ಜನರನ್ನ ಕೇಂದ್ರ ಸರ್ಕಾರ ಲೂಟಿ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ನಾಳೆಯಿಂದ 2027 ಜನಗಣತಿ ಆರಂಭ ಆಗಲಿದೆ ಅಂತ ಧಾರವಾಡದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ಕೊಟ್ಟಿದ್ದಾರೆ. ನಾಳೆಯಿಂದ ಏಪ್ರಿಲ್ 15ರವರೆಗೆ ಸ್ವಯಂ ಗಣತಿಗೆ ಅವಕಾಶ ಇದೆ. ಮೊದಲ ಬಾರಿಗೆ ಸ್ವಯಂ ಗಣತಿ ಮಾಡಲಾಗ್ತಾ ಇದ್ದು ವೆಬ್ಸೈಟ್ ಮೂಲಕ ಗಣತಿ ಮಾಡಿಕೊಳ್ಳಬಹುದಾಗಿದೆ ಅಂತಂದ್ರು. ಒಟ್ಟು 33 ಪ್ರಶ್ನೆಗಳಿದ್ದು ಏಪ್ರಿಲ್ 16ರಿಂದ ಮೇ 15ರವರೆಗೆ ಮನೆಗೆ ತೆರಳಿ ಗಣತಿ ಮಾಡಲಾಗುತ್ತೆ. ಹಾಗೆಯೇ 1726 ಜನರನ್ನ ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದ್ದು 6 ಗಣತಿದಾರರಿಗೆ ಒಬ್ಬರು ಮೇಲ್ವಿಚಾರಕರನ್ನ ನೇಮಿಸಲಾಗಿದೆ ಅಂತಂದ್ರು. ದಾವಣಗೆರೆಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಮಂಡಕ್ಕಿ ಮಿರ್ಚಿ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ನಗರದ ಜಯದೇವ ವೃತ್ತದಲ್ಲಿರುವ ಶ್ರೀ ಶಕ್ತಿ ಮಸಾಲ ಮಂಡಕ್ಕಿ ಅಂಗಡಿಯಲ್ಲಿ ಬೆಂಕಿ ಹೊತ್ತುಕೊಂಡು ಸಾವಿರಾರು ರೂಪಾಯಿ ವಸ್ತುಗಳು ಸುಟ್ಟು ಕರಕಲಾಗಿದೆ. ಜನಸಾಮಾನ್ಯರ ಜೀವನ ನಾಳೆಯಿಂದ ಮತ್ತಷ್ಟು ದುಬಾರಿಯಾಗಲಿದೆ. ರಾಜ್ಯದಲ್ಲಿ ವಿದ್ಯುತ್ ದರ, ಟೋಲ್ ಶುಲ್ಕ ಹೆಚ್ಚಿಸಲಾಗಿದ್ದು ಬೆಂಗಳೂರಿನ ನೀರಿನ ದರದಲ್ಲೂ ಕೂಡ ಏರಿಕೆಯಾಗಿದೆ. ಕೆಇಆರ್ಸಿ 2025-26ನೇ ಸಾಲಿನ ಹೊಸ ದರದ ಪಟ್ಟಿಯನ್ನು ಪ್ರಕಟ ಮಾಡಿದ್ದು ನಾಳೆಯಿಂದ ಅನ್ವಯವಾಗುವಂತೆ ವಿದ್ಯುತ್ ದರವನ್ನು ಏರಿಸಿದೆ. ಕೈಗಾರಿಕಾ ಹಾಗೂ ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಹೆಚ್ಚಿಸಿದ್ದು ಉದ್ಯಮ ವಲಯಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳಲಿದೆ. ಇನ್ನು ನೀರಿನ ದರ ಕೂಡ ಹೆಚ್ಚಾಗಿದ್ದು ಬಿಡಬ್ಲ್ಯೂಎಸ್ಎಸ್ಬಿ ನಾಳೆಯಿಂದ ನೀರಿನ ದರ 3% ಹೆಚ್ಚಿಸಿದೆ. ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ ಏರಿಕೆಯಾಗಿದ್ದು ಟೋಲ್ ಪ್ಲಾಜಾ ದರ 3ರಿಂದ 5% ಹೆಚ್ಚಳವಾಗಿದೆ. ಲಘು ವಾಹನ, ಕಾರು ಮತ್ತು ಜೀಪುಗಳಿಗೆ ಕನಿಷ್ಠ 5ರಿಂದ 10 ರೂಪಾಯಿ ಹೆಚ್ಚಾಗಿದ್ರೆ ಲಾರಿ, ಬಸ್ ಸೇರಿದಂತೆ ದೊಡ್ಡ ವಾಣಿಜ್ಯ ವಾಹನಗಳಿಗೆ 15 ರೂಪಾಯಿಯಿಂದ 40 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಕೇರಳದಲ್ಲಿ ವಿಧಾನಸಭಾ ಚುನಾವಣಾ ಕಾವು ಜೋರಾಗಿದ್ದು ರಾಜಕೀಯ ಪಕ್ಷಗಳು ಭರ್ಜರಿ ಪ್ರಚಾರ ಮಾಡುತ್ತಿವೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಕೋಝಿಕೋಡ್ನಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡಿದ್ದಾರೆ. ಹಿರಿಯ ನಾಗರಿಕರಿಗೆ 3,000 ರೂಪಾಯಿ ಪಿಂಚಣಿ, ಸ್ವಉದ್ಯೋಗ ಆರಂಭಿಸುವ ಯುವಕರಿಗೆ 5 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ, ಉಮ್ಮನ್ ಚಾಂಡಿ ಆರೋಗ್ಯ ವಿಮಾ ಯೋಜನೆ ಘೋಷಣೆ ಮಾಡಿದ್ದಾರೆ. ಈ ಯೋಜನೆ ಮೂಲಕ ಪ್ರತಿ ಕುಟುಂಬದ ಕಷ್ಟದ ಸಮಯದಲ್ಲಿ 25 ಲಕ್ಷ ರೂಪಾಯಿ ವಿಮಾ ರಕ್ಷಣೆ ನೀಡಲಾಗುತ್ತೆ. ಇದರ ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರಿಗೆ 1,000 ರೂಪಾಯಿ ಹಣ ನೀಡಲಾಗುತ್ತೆ ಅಂತ ಘೋಷಿಸಿದ್ದಾರೆ. ಬಳಿಕ ಕೋಝಿಕೋಡ್ನಲ್ಲಿ ರಾಹುಲ್ ಗಾಂಧಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಬಿಹಾರದಲ್ಲಿ ಕಾಲ್ತುಳಿತ ಸಂಭವಿಸಿ 8 ಮಂದಿ ಮೃತಪಟ್ಟಿರುವ ದಾರುಣ ಘಟನೆ ನಡೆದು ಹೋಗಿದೆ. ನಳಂದ ಬಳಿ ಇರುವಂತಹ ಶೀತಲಾ ದೇಗುಲದಲ್ಲಿ ಕಾಲ್ತುಳಿತ ಆಗಿದ್ದು 8 ಜನ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೇವರ ದರ್ಶನ ಪಡೆಯುವಾಗ ನೂಕಾಟ ತಳ್ಳಾಟವಾಗಿದ್ದು ಈ ವೇಳೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕಾಲ್ತುಳಿತ ಸಂಭವಿಸಿದೆ. ಘಟನೆಯಲ್ಲಿ ಮೃತರ ಕುಟುಂಬಗಳಿಗೆ ವಿಪತ್ತು ಪರಿಹಾರ ನಿಧಿಯಿಂದ 4 ಲಕ್ಷ ರೂಪಾಯಿ, ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 6 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮಾರ್ಚ್ 24ರಂದು ಜ್ವರ ಬಂದ ಹಿನ್ನೆಲೆ ಸೋನಿಯಾ ಅವರನ್ನ ಸರ್ ಗಂಗಾ ರಾಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಇಂದು ಡಿಸ್ಚಾರ್ಜ್ ಆಗಿದ್ದಾರೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದ್ದು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಅಜಯ್ ಸ್ವರೂಪ್ ಮಾಹಿತಿ ನೀಡಿದ್ದಾರೆ.